ತುಂಬ ಸುಲಭವಾಗಿ ಮಾಡಬಹುದಾದಂಥ ತರಕಾರಿ ಕೂಡ ಇರುವಂಥ ಸೋಡಾ ಅಗತ್ಯ ಇಲ್ಲದಂಥ ರಾಗಿ ಇಡ್ಲಿ ಮಸಾಲೆ ರಾಗಿ ಇಡ್ಲಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಇದಕ್ಕೆ ನಾನು ಸ್ವಲ್ಪ ಸೌತೆಕಾಯಿ ಹೋಳು ಮತ್ತು ಮೂಲಂಗಿ ಹೋಳು ಇಟ್ಕೊಂಡಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಆಲೂಗಡ್ಡೆ, ಈರುಳ್ಳಿ, ಮೂಲಂಗಿ ಆ ಥರ ಕೂಡ ಹಾಕ್ಕೋಬಹುದು. ನಾನಿವತ್ತು ಈರುಳ್ಳಿ ಹಾಕ್ತಿಲ್ಲ. ಇದು ಸುಮ್ಮನೆ ರೆಕ್ಕೆ ಬೀನ್ಸ್ ಇತ್ತು ಒಂದಿರಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ. ಇದು ಹೆಚ್ಚಿಬಿಟ್ಟು ಹಾಕ್ಕೊಳ್ತೀನಿ. ಈಗ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಯಾವುದೇ ತರಕಾರಿ ಹಾಕ್ಕೋಬೋದು, ಆದರೂ ಈರುಳ್ಳಿ ಮತ್ತು ಸೌತೆಕಾಯಿ, ಮೂಲಂಗಿ ಆ ಥರದ್ದು ಸ್ವಲ್ಪ ನೀರಾಗಿರೋ ಅಂಥದ್ದಿದ್ದರೆ ಚೆನ್ನಾಗಿರುತ್ತೆ. ಇದನ್ನು ಮೊದಲು ನುಣ್ಣಗೆ ಮಾಡ್ಕೊಳ್ಳೋಣ. ಎಷ್ಟು ನುಣ್ಣಗಾಗಿದೆ. ಈಗ ಇದಕ್ಕೆ ನಾನು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇದಕ್ಕೆ ನಾನೀಗ ಒಂದು ಸ್ವಲ್ಪ ಆಮ್ಚೂರು ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟಿಗೆ ಸ್ವಲ್ಪ ಹುಳಿ ಬಿದ್ದರೆ ಚೆನ್ನಾಗಿರುತ್ತೆ. 1 ಚಮಚ ಅಷ್ಟು ಮೊಸರು ಮತ್ತು 1 ಚಮಚ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಒಂದು ಸಲ ತಿರುಗಿಸ್ಕೊಳ್ಳೋಣ. ಈಗ ಅದನ್ನು ಎಣ್ಣೆ ಹಚ್ಚಿರೋ ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ಹದ ಇದ್ದರೆ ಸಾಕು. ಹೆಚ್ಚು ಕಮ್ಮಿ ಇಡ್ಲಿ ಹಿಟ್ಟಿನ ಹದ. ನೀವು ತರಕಾರಿ ನೀರಾಗಿರೋದು ಹಾಕ್ಕೊಳ್ತಿರೋ ಅದ್ರ ಮೇಲೆ ನೀರು ಹಿಡಿಸುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಾಂಟ್ರಾಸ್ಟ್ ಚೆನ್ನಾಗಿರುತ್ತಲ್ವ ರಾಗಿದಕ್ಕೆ ಬಿಳಿದು. ಮತ್ತು ತೆಂಗಿನ ತುರಿ ಮತ್ತು ಹಾಕಿದ್ರೆ ಚೆನ್ನಾಗಿರುತ್ತೆ. ಅದನ್ನು ಹೇಳಲೇಬೇಕಾಗಿಲ್ಲ. ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಇವಾಗ ಮೊದಲೇ ಬಿಸಿ ಮಾಡಿರೋ ಅಂಥ ನೀರನ್ನು ಪಾತ್ರೆ ಇಡ್ಲಿಗೆ ಇಡ್ತೀವಲ್ವ ಆ ಥರ ಇಟ್ಟು ಇದನ್ನು ಆವಿನಲ್ಲಿ ಬೇಯಿಸ್ಕೊಳ್ಳೋಣ. ಇದನ್ನು ಈಗ ಇದ್ರ ಮೇಲೆ ಇಟ್ಟು ಆವಿಗೆ ಇಡ್ತಾಯಿದ್ದೀನಿ. ಇದಕ್ಕೆ ವೆಯ್ಟ್ ಹಾಕಬಾರ್ದು, ಗೊತ್ತಿದೆಯಲ್ಲ. ಒಂದು 10-15 ನಿಮಿಷ ಬೇಯಿಸೋಣ. ನೋಡಿ, 10 ನಿಮಿಷ ಬೇಯಿಸಿದ್ದು. ಈಗ ಚಾಕು ಹಾಕಿ ನೋಡಿದ್ರೆ ಗೊತ್ತಾಗತ್ತೆ ಇದು ಮೆತ್ಕೊಳ್ಳೋದಿಲ್ಲ. ಇದು ಮೇಲ್ಗಡೆ ಮೆತ್ಕೊಂಡಿದ್ದಷ್ಟೇ, ಒಳಗಡೆದಲ್ಲ, ಬೆಂದಿದೆ ಅಂತ. ನಾವು ಎಷ್ಟು ದಪ್ಪ ಇಡ್ತೀವೋ ಇಡ್ಲಿ, ಉರಿ ಎಷ್ಟು ಇಡ್ತೋ ಅದ್ರ ಮೇಲೆ ನೋಡಿಕೊಂಡು ಬೇಯಿಸ್ಬೇಕಾಗತ್ತೆ. ಇದನ್ನು ಹೀಗೆ ಬೇಕಾದ ಆಕಾರಕ್ಕೆ ಕತ್ತರಿಸಿ ಹಾಗೆ ಬಿಸಿ ಬಿಸಿ ತಿನ್ನಬಹುದು. ಇಲ್ಲಾಂದರೆ ಸ್ವಲ್ಪ ತಣ್ಣಗಾದ ಮೇಲೆ ಕತ್ತರಿಸಿರೋದನ್ನು ಹೆಂಚಿನ ಮೇಲಿಟ್ಟು ಎಣ್ಣೆ ಹಾಕಿ 2 ಕಡೆ ಸ್ವಲ್ಪ ಸುಡಬಹುದು. ಮತ್ತು ಈ ಕಡೆ ಸ್ವಲ್ಪ ತಿರುಗಿಸಿ ಸ್ವಲ್ಪ ಸುಟ್ಟು ತೆಗಿಬಹುದು. ಇವಾಗ ಇದಕ್ಕೆ ಸೀಮೆ ಬದನೆಕಾಯಿ ಸಿಪ್ಪೆದು ಚಟ್ನಿ ಅಂದರೆ ಪುಡಿ ಥರ ಮಾಡ್ಕೊಂಡಿದ್ದೀನಿ ಡ್ರೈ ಆಗಿ. ಅದನ್ನು ಹಾಕ್ಕೊಂಡು ನೆಂಚ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಬಂದಿದ್ದನ್ನು ಮಾಮೂಲಿ ಚಟ್ನಿ ಏನು ಬೇಕಾದ್ರೂ ನೆಂಚ್ಕೊಬಹುದು. ತುಪ್ಪ ಕೂಡ ಹಾಕ್ಕೋಬಹುದು. ಈ ಥರ 2 ಸಲ ಈ ಕಡೆ ಸುಟ್ಟರೆ ಇಲ್ಲಿ ಜಾಗದಲ್ಲಿ ಗರಿ ಗರಿ ಇರುತ್ತೆ.